ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ನಿದ್ದೆನೇ ಮಾಡಲ್ಲ ಜಾಸ್ತಿ. ನಾನು 12 ಗಂಟೆಲಿ ಯಾರಿಗಾನ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ, 1 ಗಂಟೆಗೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ ನನ್ನ ಫ್ರೆಂಡ್ಸು. ಅಂದರೆ ಯಾರಿಗೂ ನಿದ್ದೆ ಬರ್ತಾಯಿಲ್ಲ. ನಿದ್ದೆ ಬಾರದಿರುವಿಕೆ ಒಂದು ದೊಡ್ಡ ಕಾಯಿಲೆ ಆಗಿದೆ. ಜನಗಳಿಗೆ ಅರ್ಥ ಆಗ್ತಾಯಿಲ್ಲ. ಇದೇ ಕಾರಣದಿಂದ ಬೇರೆ ಕಾಯಿಲೆಗಳು ಬರ್ತಾ ಇರೋದು. ಸುಮಾರು ಕಾಯಿಲೆಗಳಿಗೆ ಈಗ ನಿದ್ದೆ ನೀವು 6ರಿಂದ 7 ಗಂಟೆ ಅಥವಾ 7ರಿಂದ 8 ಗಂಟೆಗಳ ಕಾಲ ನೀವು ನಿದ್ದೆ ಮಾಡಿಬಿಟ್ರೆ ತುಂಬ ಯಾವುದೇ ಕಾಯಿಲೆಗಳಿರಲ್ಲ, ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ನಿದ್ದೆಯಲ್ಲಿ ನಿಮ್ಮ ನರ್ವಸ್ ಸಿಸ್ಟಮು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ ಎಷ್ಟು ರೆಸ್ಟ್ ಸಿಗುತ್ತೋ ಅಷ್ಟು ಆ್ಯಕ್ಟಿವ್ ಆಗಿರ್ತೀರ ನೀವು ಬೆಳಗ್ಗೆ. ಸೊ ಈವನ್ ಡಯಾಬಿಟಿಸು, ಶುಗರ್ ಲೆವೆಲ್ಸು ಕೂಡ ನಿದ್ದೆ ಚೆನ್ನಾಗಿ ಮಾಡಿದಾಗ ಶುಗರ್ ಲೆವೆಲು ಕಡಿಮೆ ಆಗೋದು ನೋಡಿದ್ದೀನಿ ನಾನು. ನಿದ್ದೆ ಮಾಡದೇ ಇದ್ದರೆ ಶುಗರ್ ಲೆವೆಲ್ ರೇಸ್ ಆಗ್ತಾ ಇರುತ್ತೆ. ಸೊ ನಿದ್ದೆಯಿಂದ ಸುಮಾರು ಪ್ರಾಬ್ಲಮ್ಸ್ನ ನಾವು ಒಳ್ಳೆ ನಿದ್ದೆ ಮಾಡಿದ್ರೆ ಸುಮಾರು ಪ್ರಾಬ್ಲಮ್ಸು ನಮಗೆ ನಾವೇ ಸಾಲ್ವ್ ಮಾಡ್ಕೋಬೋದು. ಸೊ ಈ ನಿದ್ದೆ ಬಾರದಿರೋದಕ್ಕೆ ನಾನೇನು ನೋಡಿದ್ದೀನಿ, ಗಮನ ಯಾವಾಗ ನೋಡಿದ್ರು ಮೊಬೈಲಲ್ಲಿ ವಾಟ್ಸಪ್ ಮೆಸೇಜಸ್ಸು, ಫೇಸ್ಬುಕ್, ಆಲ್ ದಿಸ್ ಸೋಷಿಯಲ್ ಮೀಡಿಯಾ ಪೀಪಲ್ ವಿಲ್ ಬಿ ಬ್ಯುಸಿ ಯಾವುದರಲ್ಲಿ, ಮೊಬೈಲಲ್ಲಿ. ಸೊ ಏನು ಮಾಡ್ತಾರೆ, ಮಲ್ಕೊಳ್ಳೋವರೆಗೂ ಅದನ್ನು ನೋಡ್ತಾನೆ ಗುಡ್ ನೈಟ್ ಹೇಳಿ ಮಲ್ಕೊಳ್ಳೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ 1 ಅವರ್ ಮುಂಚೆ ಫೋನ್ ಆಫ್ ಮಾಡಿ ಇಡಬೇಕು. ಸ್ಲೀಪ್ಗೆ ನಿದ್ದೆ ಮಾಡೋ 1 ಅವರ್ ಮುಂಚೆನೇ ನಮ್ಮದು ಈ ಫೋನು, ಸೋಷಿಯಲ್ ಮೀಡಿಯಾ, ಲ್ಯಾಪ್ಟಾಪು ಇದೆಲ್ಲ ಆಫ್ ಮಾಡಿ ಇಟ್ಟಿದಾಗ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇಲ್ಲ ಈ ಎಲೆಕ್ಟ್ರಾನಿಕ್ ಸ್ಕ್ರೀನ್ಸಿಂದ ಬರುವಂತಹ ಬ್ಲೂ ರೇಸು ತುಂಬ ಹಾರ್ಮ್ಫುಲ್ ನಮ್ಮ ನರ್ವಸ್ ಸಿಸ್ಟಮ್ಗೆ. ಇಟ್ ವಿಲ್ ಆಲ್ಟರ್. ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಇದನ್ನೆಲ್ಲ ನಾವು ಅಡ್ವೈಸ್ ಮಾಡಬೇಕು, ಮಕ್ಕಳಿಗೆ ಆಗಲಿ ಫ್ರೆಂಡ್ಸ್ಗೆ ಆಗಲಿ. ಸೊ ಇದನ್ನೆಲ್ಲ ನೀವು ಕರೆಕ್ಷನ್ ಮಾಡಿಕೊಂಡ್ರೆ ನಿದ್ದೆನ ಚೆನ್ನಾಗಿ ಮಾಡ್ಬೋದು. ಆಮೇಲೆ ನಿದ್ದೆ ಮಾಡೋಕ್ಕಿಂತ ಮುಂಚೆ 3 ಅವರ್ಸ್ ಮುಂಚೆ ಫುಲ್ ಡೈಜೆಷನ್ ಆಗಿರಬೇಕು. ಅಂದರೆ ನೀವು 10 ಗಂಟೆಗೆ ನಿದ್ದೆ ಮಾಡಬೇಕು ಅಂದರೆ 7:15 ನಿಮ್ಮದು ಊಟ ಮುಗಿಸಿರಬೇಕು. ಪ್ರತಿಯೊಬ್ಬರು ಬೇಗ ಊಟ ಮಾಡಿದ್ರೆ, ಬೇಗ ಮಲಗಿದ್ರೆ ನಿಮಗೆ ತುಂಬ ಅನುಕೂಲ ಆಗಿರುತ್ತೆ. ತುಂಬ ಥರ ಕಾಯಿಲೆಗಳು ನಾವು ಅವಾಯ್ಡ್ ಮಾಡ್ಬೋದು ಕೇವಲ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದ್ರಿಂದ.